ಹೇಳಿ ಸರ್. ನೋಡಿ ಸರ್, ನಾನು ಒಂದು ಪೆಟ್ಟಿಗೆ ಅಂಗಡಿ ಇಟ್ಕೊಂಡಿದ್ದೀನಿ. ಡೈಲಿ 8:30 ಇಲ್ಲ 9 ಗಂಟೆ ಬಾಗ್ಲಾಗ್ತಿದ್ದೆ. ರಾತ್ರಿ ಅದು ನನ್ನ ಗ್ಯಾಸ್ ಯಾರೋ ನಮ್ಮ ಮಗನ ಗ್ಯಾಸ್ ಯಾರೋ ಗೊತ್ತಿಲ್ಲ. ರಾತ್ರಿ 8 ಗಂಟೆಗೆ ಬಾಗ್ಲು ಹಾಕೊಂಡು ಹೋದೆ. ಬಾಗ್ಲು ಹಾಕೊಂಡೋಗಿ ಮನೆಗೆ ಹೋದೆ. ಎಣ್ಣೆ ಹೊಡ್ಕೊಂಡು ಮನೆಗೆ ಹೋದೆ. ಬಟ್ಟೆ ಬಿಚ್ಚಿಬಿಟ್ಟು ಊಟ ಹಾಕ್ಕೊಡಮ್ಮ ಅಂತ ಹೇಳಿದೆ ನಾನು. ನಮಗೆ ಆಯ್ತು ರೀ ಅಂತ ಹೇಳ್ತು. ಊಟ ಅವನ್ನೇನು ಪಂಚೆ ಕಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ನಮ್ಮ ಹೆಂಗಸರು ಫೋನ್ ಬಂತು. ಫೋನ್ ಬಂದ ತಕ್ಷಣ ಏನಮ್ಮ ಅಂತ ಹೇಳಿದೆ. ಈ ಥರ ಕಿರಣ್ ಹೊಡೆದ್ಬಿಟ್ಟಾರೆ ಅಂತ. ಯಾರಮ್ಮ ಏನಂತ, ಏನೋ ಗೊತ್ತಿಲ್ಲ ರೀ ಅಂತ ಹೇಳ್ಬಿಟ್ಟು, ಸರಿ ನಡಿಯಮ್ಮ ಅಂತ ಹೋದೆ. ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಈ ಪಕ್ಕೆಗೆ ಚಾಕ್ ಹಾಕ್ಬಿಟ್ಟಾರೆ. ಚಾಕ್ ಹಾಕೋರೆ ಏನೋ ಗೊತ್ತಿಲ್ಲ, ಒಟ್ಟು ಫುಲ್ಲು ಬ್ಲಡ್ಡು ಓಪನ್ ಆಗಿಬಿಟ್ಟಿದ್ದೆ. ಅಲ್ಲವರು ಕಾಪಾಡ್ಕೊಂಬಂದೆ. ಮೆಗನ್ ಹಾಸ್ಪಿಟ್ಲಿಗೆ ಬಂದಮೇಲೆ ಸತ್ತೋದ್ರು. ಅಲ್ಲಿ ಎಷ್ಟು ಜನ ಹೊಡೆದಿರೇನೋ ನನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಕೆಲವು ಹೆಸರು ಗೊತ್ತಿದೆ, ಕೆಲವು ಹೆಸರು ಗೊತ್ತಿಲ್ಲ. ಇದಕ್ಕೆ ಮುಂದೆ ಏನು ಪರಿಣಾಮ ಆಗತ್ತೋ ಅವ್ರಿಗೆ ಶಿಕ್ಷೆ ಆಗಬೇಕು. ಯಾಕೆ ಹೊಡೆದ್ರು ಅವರು? ಏನು ಹಳೆ ಅಂದರೆ ಟೀಕು ಅಂತ ಕೌನ್ಸಿಲರ್ ಇದ್ದಾರೆ, BK ಸಂಗಮೇಶ್ ಇದ್ದಾರಲ್ಲ, ಮೋಹನ್ ಅವರು ಅಣ್ಣನ ಮಗ. ಅವನ ಸಪೋರ್ಟ್ ನೋಡಿಕೊಂಡು ಇವರೆಲ್ಲ ಮಾಡಿರೋದು. ಅವ್ರಿಗೂ ನಮಗೇನು ದೇಶ ಇರ್ಬೋದು, ಇಲ್ಲ ಅಂತಲ್ಲ. ಇರಿ ಅವ್ರಿಗೆ ದೇಶ ಇರ್ಬೋದು, ನಮ್ಮಲ್ಲಿ ಯಾಕೆ ದೇಶ? ಅಟ್ಟಿ ಕೌನ್ಸಿಲರ್ ಅಂತ ಹೇಳ್ಬೇಕಾನೆ, ನಿಮ್ಮಲ್ಲಿ ಯಾಕಪ್ಪ ಇದು ಮಾಡ್ಕೊಂತೀರಾ, ನೀವು ಒಂದಾಗಿನ್ರಿ ಅಂತ ಹೇಳ್ಬೇಕಾನೆ. ಅವನೇ ಸಲಹೆ ಕೊಟ್ಬಿಟ್ರೆ ಇವೆಲ್ಲ ಕಾರಣಕ್ಕೆ ಯಾರು ಈಗ ಹೊಣೆಗಾರ? ಟೀಗುತ್ತಾನೆ ಇವೆಲ್ಲ. ಇವಾಗ ಅವನ ಮೇಲೆ ಸಮಸ್ಯೆ ಹೊಡ್ತೀವಿ ನಾವು ಅಷ್ಟೇ. ಹೆಂಗಿದ್ದ ನಿಮ್ಮ ಮಗ ಕಿರಣ್? ಅವನ ಬಗ್ಗೆ ನಾವೇನು ಮಾತಾಡಂಗಿಲ್ಲ. ಹೈಟು ಪೈಟು ಎಲ್ಲ ಸ್ವಲ್ಪ ಇದ್ದಾನೆ. ಎಲ್ಲದ್ರಲ್ಲಿ ಸೆಲೆಕ್ಟ್ ಆಗಿದೆ. ಮಿಲಿಟ್ರಿಗೆ ಹೋಗ್ಬೇಕಂತ ಅದು ಏನಾದ ಮಣಿಪುರದ ಹೇಳ್ದ್ನಲ್ಲ, ಅದು ಸ್ವಲ್ಪ ಕ್ಯಾನ್ಸಲ್ ಆಯ್ತು. ಅದು ಬಿಟ್ಬಿಟ್ಟ. BK ಇದೆ ಈ ಡಿಗ್ರಿ ಓದ್ದ. ಅಪ್ಪ ಇನ್ನೂ ಓದ್ತೀರ ಅಂತೇಳ. ಸಳಪ್ಪ ನೀನಷ್ಟೇ ಓದಪ್ಪ, ನೀನು ಯಾವಾಗ ನಿನ್ಗೆ ಇಷ್ಟ ಬರುತ್ತೋ ಆವಾಗ ಕೆಲಸ ಸೇರ್ಕೊಳಪ್ಪ ಅಂತ ನಾವು ಹೇಳಿದ್ವಿ. ಆಯ್ತಪ್ಪ ಅಂತ ಹೇಳ್ದ. ಅವರು ಎಲ್ಲ ಫ್ರೆಂಡ್ಶಿಪ್ಗಳೇ. ನಮ್ಮ ಹುಡುಗ ಯಾವ ಭೇಟಿಲ್ಲ, ಏನಿಲ್ಲ, ಯಾವ ತಂಟೆಗೆ ಹೋಗಲಿಲ್ಲ. ಅವ್ನ ಕೆಲಸ ಆಯಿತು, ಎಕ್ಸಾಮ್ ಆಯ್ತು. ಎಕ್ಸಾಮ್ ಇದ್ರೆ ಕಾಲೇಜ್ ಹೋಗ್ತಾನೆ, ಇಲ್ಲವ್ರೆ ಪಾಯಿಂಟ್ ಕೆಲಸ ಹೋಗ್ತಾನೆ, ಇಲ್ಲ ಫ್ರೆಂಡ್ಶಿಪ್ ಅಂತ ಸುಮ್ಮನೆ ಸುತ್ತಾಡ್ತಾನೆ. ಈ ನ್ಯಾಯ ಹೇಳಕ್ ಹೋಗಿದ್ದಕ್ಕೆ ಈ ತರ ಅನುಭವ ಆಗಿರೋದು. ರೆಡಿ ಆಗಿದ್ರು, ಫುಲ್ ರೆಡಿ ಆಗಿದ್ರು. ಸೆಲೆಕ್ಷನ್ ಆಗಿತ್ತು. 25 ಭದ್ರಾವತಿಯಲ್ಲಿ 25 ಜನದಲ್ಲಿ ನಮ್ಮ ಹುಡುಗನೇ ಫಸ್ಟ್ ಆಗಿದ್ದು, ಮಿಲಿಟ್ರಿಗೆ ಆಗಿದ್ದು. ಆ ಮಣಿಪುರದಲ್ಲಿ ಜಗಳ ಆಯ್ತಲ್ಲ, ಅದರಿಂದ ಅವನು ಮನಸ್ಸಿಗೆ ಬೇಜಾರಾಗ್ಬಿಟ್ಟು ಬೇಡಪ್ಪ ನಾನು ಹೋಗಲ್ಲ ಅಂತ ಹೇಳ್ಬಿಟ್ಟು ಡಿಗ್ರಿ ಮಾಡ್ದ. ಡಿಗ್ರಿ ಆದ್ಮೇಲೆ ಇವಾಗ ನಾನು ಮತ್ತೆ ಓದ್ತೀನಪ್ಪ ಅಂತ. ಸರಿ ಓದಪ್ಪ ಅಂತ ನಾವು ಹೇಳಿದ್ವಿ. ಏನಿಲ್ಲ, ಕನಸು ಮದುವೆ ಮಾಡ್ತೀವಿ ಅಂತ ಹೇಳಿದ್ರು. ಮದುವೆನೂ ಮಾಡಲ್ಲ ನಾವು. ಅದು ಮದುವೆ ಬೇಡಪ್ಪ, ನಾನು ಮನೆ ಕಟ್ಟೋರ್ಗು ನಾನು ಮದುವೆ ಆಗೋದಿಲ್ಲ ಅಂತ ಹೇಳ್ದ. ಈ ತರ ಅನಾಹುತ ಅಂತ ನಂಗೆ ಗೊತ್ತಿಲ್ಲ. ಇಷ್ಟೇ. ನನಗೆ ಆ ಸಾಲದಲ್ಲಿ ಇದ್ದೆ. ನಾನು ಆ ಸಾಲದಲ್ಲಿ ನಾನು ಇದ್ದಿಲ್ಲ. ಇದ್ದಿದ್ರೆ ಹೇಳ್ತಿದ್ದೆ. ನಾನು ಮನೆಗೆ ಹೋದೆ. ನಾನು ಅದೇ ಅಂಗಡಿ ಇಟ್ಕೊಂಡಿದ್ದೀನಿ, ಸಣ್ಣದ ಒಂದು ಅಂಗಡಿ ಇಟ್ಕೊಂಡಿದ್ದೀನಿ. ನಾ 8:30, 8:45, 9 ಗಂಟೆ ಬಾಕಲ್ ಹಾಕೋನು. ರಾತ್ರಿ 8 ಗಂಟೆಗೆ ಬಾಕಲ್ ಹಾಕೊಂಡೆ. ನಾನು ಸ್ವಲ್ಪ ತೀರ್ಥ ತಗೊಂತೀನಿ. ತೀರ್ಥ ತಗೊಂಡು ಹೋದೆ. ಮನೇಲಿ ಬಟ್ಟೆ ಬಿಸಾಕದೆ. ಊಟ ಹಾಕೊಡಮ್ಮ ಅಂತ ನಮ್ಮ ಹೆಂಗಸರಿಗೆ ಹೇಳಿದೆ. ನೀವು ಊಟ ಮಾಡಬೇಕು. ನಮ್ಮ ಹೆಂಗಸರು ಫೋನ್ ಮಾಡಿದೆ, ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಮತ್ತೆ ಬಟ್ಟೆ ಹಾಕೊಂಡು ಬಂದ್ವಿ. ಹಾಸ್ಪಿಟ್ಲಿಗೆ ಬಂದ್ವಿ. ಹಾಸ್ಪಿಟ್ಲಿಗೆ ಬಂದ್ರೆ ಫುಲ್ಲು ಚುಚ್ಚಿಬಿಟ್ಟಾರೆ. ಫುಲ್ಲು ಬ್ಲಡ್ಡು, ಕಾಲು ಉಜ್ಜು. ಮೆಗಾನ್ ಹಾಸ್ಪಿಟ್ಲಿಗೆ ಬಂದ್ವಿ. ಪ್ರಾಣನೂ ಹೋಗ್ಬಿಟ್ಟು. ಜಗಳ ಬಿಡ್ಸಕ್ಕೆ. ಹಳೆ ಜಗಳ ದೇಶ ಇತ್ತು ಅವ್ರದ್ದು. ಅಂದ್ರೆ ಅಂದ್ರೆ ಇದೇನಾಗಿದೆ ಗೊತ್ತಾ, ನಮ್ಮ ಮನೆ ಅಂಗಡಿ ಪಕ್ಕದಲ್ಲೇ ಒಬ್ಬ ಹುಡುಗ ಇದ್ದಾನೆ. ಒಂದು ಹುಡುಗಿ ಚನ್ನಪಟ್ಟಣದಿಂದ ಬಂದಿಲ್ಲ. ಅವಳು ಮಾರುತಿ ಮೆಡಿಕಲ್ ಅಲ್ಲಿ ಕೆಲಸ ಹೋಗ್ತಿದ್ಲು. ಅವರು ಲಿಂಕ್ ಆಗ್ಬಿಟ್ಟು ಹುಡುಗಿ ಓಡೋಗ್ಬಿಟ್ಟಿದೆ. ಆ ಹುಡುಗ ಹೋಗ್ಬಿಟ್ಟಿದೆ, ಹುಡುಗಿನ ಜೊತೆ ಹೋಗ್ಬಿಟ್ಟಾರ. ಹೋದ್ಮೇಲೆ ಇವ್ರದ್ದು ಹಳೆ ದೋಷ ಇತ್ತಲ್ಲ, ಅಂದ್ರೆ ಮುಂಚೆ ಒಂದು ಸಾರ ಆಗಿತ್ತು ದೇಶ ಇವ್ರ ಮೇಲೇನೆ. ಆ ಶೇಡ್ ಇಟ್ಕೊಂಡ್ಬಿಟ್ಟು ಇದೇ ಒಂದು ನೆಪ ಅಂತ ಹೇಳ್ಬಿಟ್ಟು ಈ ತರ ಮಾಡಿರೋದು. ಹಳೆ ದೇಶ ಅಂದ್ರೆ ಅವರು ನಮ್ಮ ಪಕ್ಕದ ಮನೆ ಇರೋದ್ರು ಕುಡಿಯಲ್ಲ ಪಾಪ ಹುಡುಗರು. ಅವ್ರು ಚೆನ್ನಾಗೇ ಇದ್ರು. ಇವಾಗ ಸಾಯಿಸ್ತಾರಲ್ಲ, ಆ ಹುಡುಗರು ಬೇಕಂತ ಜಗಳ ತೆಗಿಬೇಕಂತೇಳಿ ಹಿಂದೆ ಒಂದು ಗಣಪತಿ ಕೂರಿಸ್ಬೇಕಾರೆ ಜಗಳ ಆಯ್ತು. ಮನೆ ಟಿಕ್ಯೂ ಬರ್ತ ದಿವಸನೂ ಸ್ವಲ್ಪ ಜಗಳ ಆಯ್ತು.
ಇವೆಲ್ಲ ನಫ ಮಾಡಿ ಇರ್ತು ಏನಾರ ಮಾಡಿ ಹೊಡಿಬೇಕು ಇವ್ರಿಗೂ ಅನ್ನೋದು ಇದು ಇದನ್ನ ಉಪಯೋಗಿಸ್ಕೊಂಡು ಉಪಯೋಗಿಸ್ಕೊಂಡು ಮಾಡ್ಯಾರ. ಸಂಬಂಧನೇ ಇಲ್ಲ, ಸಂಬಂಧನೇ ಇಲ್ಲ. ಇವ್ರು ಬೇಕಂತ ಇವ್ನ ಹೊಡಿಬೇಕು ಅಂತೇಳಿ ಕಾಯಿಸ್ಕೊಂಬಂದು ಹೊಡೆದಿರೋದಷ್ಟೇ. ಅಂದ್ರೆ ಕಾರಣ ತಗೊಂಡು ಹೆಲ್ಪ್ ಮಾಡ್ಯಾರ ಅಂತ ಹೇಳಿ ಹೊಡೆದಾರ. ಹಾ, ಹುಡುಗಿಗೆ ಹೆಲ್ಪ್ ಮಾಡ್ಯಾರ ಅಂತ. ಹುಡುಗಿನ ಏನು ಹುಡುಗಿ ಕಡೆ ಏನು ಮಾತಾಡ್ತಾ ಇಲ್ಲ. ಅಂದ್ರೆ ಹುಡುಗಿ ದೊಡ್ಡಮ್ಮನ ಮಗ ಮಾಡಿರೋ ಕೆಲಸ ಇದು. ಯಾರ್ಯಾರು ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಭರತ್, ಕೆಂಚ, ಶಶಿ, ಅವನು ಯಾರೋ ಮೋಟು ಅಂತಾರೆ, ಅವನ ಹೆಸರು ತಮಟಿ ಪುರುಷೋತ್ತಮ. ಒಟ್ಟು ನನಗೆ ಹೆಸರು ಗೊತ್ತಿಲ್ಲ. ಇಷ್ಟು ಚೆನ್ನಾಗಿ ಮಾಡ್ಯಾರ. ಅವ್ರು ಮಾತ್ರ ಶಿಕ್ಷೆ ಆಗ್ಲೇಬೇಕು. ಅಲ್ಲ, ಇಷ್ಟಕ್ಕೊಂದು ಘೋರವಾದ ನಮ್ಮ ಮಗ ಮಾಡಿರೋ ತಪ್ಪಿ ಏನಿದೆ? ನ್ಯಾಯ ಕೇಳಿದ ತಪ್ಪ? ಇವಾಗ ಸತ್ತಿರೋನು ಅಂತ ಮಗನ ಸತ್ಯನೇ, ಇವನು ಸತ್ಯನ, ಮಂಜಾನು ಸತ್ಯನ. ಅವ್ರ ಮಾಮ ಇದ್ದಾರೆ, ಹಾಸ್ಪಿಟ್ಲಲ್ಲಿ ಇದ್ದಾರೆ. ಏನ್ ಬಿಡ್ಸಕ್ ಹೋಯ್ತು ತಪ್ಪ? ಅದು ಹೇಳ್ರಿ, ನಮ್ಗೆ ನ್ಯಾಯ ಹೇಳ್ರಿ. ಇಷ್ಟೇ. ನಿಮ್ಮ ಹೆಸರು? ವಿ ಎನ್ ವೆಂಕಟೇಶ್. ನೀವೇನ್ ಕೆಲಸ ಮಾಡ್ತಿದ್ರಿ? ನಗರಸಭೆಯಲ್ಲಿ ನೇರ ಪಾವತಿ.